ಆದರ್ಶ ಭಕ್ತ ಎರಡನೆಯ ಅಧ್ಯಾಯ. ಕಲ್ಕತ್ತೆಗೆ ಬಂದದ್ದು. ನಾಗಮಹಾಶಯರಿಗೆ ಕ್ರಮವಾಗಿ ಬಾಲ್ಯ ಕಳೆದು ಯೌವನವು ಬರುವಂತಾಯಿತು. ಆಗ ಅವರ ಅತ್ತೆಯು ತಾಯಿ ಇಲ್ಲದ ಹುಡುಗನನ್ನು ಸಂಸಾರದಲ್ಲಿ ನಿಲ್ಲಿಸುವ ಉದ್ದೇಶದಿಂದ ಅವರ ಮದುವೆಗೆ ಪ್ರಯತ್ನ ಮಾಡಿದಳು. ಹೆಣ್ಣು ಹುಡುಗಿಸಿ ಕಲ್ಕತ್ತೆಯಲ್ಲಿದ್ದ ದೀನದಯಾಳುವಿಗೆ ವರ್ತಮಾನ ಕೊಟ್ಟಳು. ವಿಕ್ರಮಪುರಕ್ಕೆ ಸೇರಿದ ರೈಜಾದಿಯ ಗ್ರಾಮದ ಜಗನ್ನಾಥದಾಸರ ಮಗಳು ಪ್ರಸನ್ನಕುಮಾರಿ ಎಂಬ 11 ವರ್ಷದ ಹುಡುಗಿಯೊಡನೆ ನಾಗಮಹಾಶಯರಿಗೆ ಮದುವೆಯಾಯಿತು. ಪ್ರಸನ್ನಕುಮಾರಿಗೆ ಮಹೇಶ, ಹರೇಂದ್ರ, ಭಗವಾನ್ ಚಂದ್ರ ಎಂದು 3 ಜನ ಅಣ್ಣಂದಿರು. ಜಗನ್ನಾಥನು ಒಳ್ಳೆಯ ಸ್ಥಿತಿಯಲ್ಲಿದ್ದ ದೊಡ್ಡ ಮನುಷ್ಯನಾಗಿದ್ದನು. ನಾಗಮಹಾಶಯರಿಗೆ ಮದುವೆಯಾದ ದಿನವೇ ಅವರ ತಂಗಿ ಶಾರದೆಗೂ ಲಗ್ನವಾಯಿತು. ಗೋಧೂಳಿ ಲಗ್ನದಲ್ಲಿ ಅಣ್ಣನಿಗೂ, ಬೆಳಗ್ಗಿನ ಜಾವದಲ್ಲಿ ತಂಗಿಗೂ ಧಾರೆಗಳಾದವು. ಮದುವೆಯಾದ 5 ತಿಂಗಳಿಗೆ ನಾಗಮಹಾಶಯರು ಕಲ್ಕತ್ತೆಗೆ ಬಂದರು. ಕಲ್ಕತ್ತೆಯಲ್ಲಿ ತಂದೆಯ ಜೊತೆಯಲ್ಲಿರುತ್ತಾ ಅವರು ಕೇಂಬಲ್ ಮೆಡಿಕಲ್ ಸ್ಕೂಲ್ನಲ್ಲಿ ವೈದ್ಯವನ್ನು ಕಲಿಯಲು ಮೊದಲು ಮಾಡಿದರು. ಆದರೆ ಅವರಿಗೆ ವ್ಯಾಸಂಗದ ಮೇಲೆ ಅಭಿಲಾಷೆಯು ಎಷ್ಟು ಬಲವತ್ತಾಗಿತ್ತೋ ಅಷ್ಟು ಫಲವತ್ತು ಮಾತ್ರ ಆಗಲಿಲ್ಲ. ಇಲ್ಲಿಯೂ 1.5 ವರ್ಷದ ಮೇಲೆ ಅವರ ಓದು ಸಾಗಲಿಲ್ಲ. ಅವರು ಏಕೆ ಕೇಂಬಲ್ ಸ್ಕೂಲನ್ನು ಬಿಟ್ಟು ಬಿಟ್ಟರೆಂಬ ಸಂಗತಿಯು ಅವರ ಜೀವನದ ಅನೇಕ ಸಂಗತಿಗಳಂತೆ ಅಂಧಕಾರದಲ್ಲಿ ಮುಚ್ಚಿ ಹೋಗಿದೆ. ಕೇಂಬಲ್ ಸ್ಕೂಲನ್ನು ಬಿಟ್ಟ ಮೇಲೆ ನಾಗಮಹಾಶಯರು ವಿಖ್ಯಾತ ಡಾಕ್ಟರಾದ ಬಿಹಾರಿ ಲಾಲ್ ಬಹದ್ದೂರಿಯವರ ಹತ್ತಿರ ಹೋಮಿಯೋಪತಿ ಕಲಿಯಲು ಮೊದಲು ಮಾಡಿದರು. ಡಾಕ್ಟರ್ ಬಹದ್ದೂರಿಯವರು ನಾಗಮಹಾಶಯರ ಸಾತ್ವಿಕ ಚರಿತ್ರದಿಂದ ದಿನದಿನಕ್ಕೆ ಅವರನ್ನು ಹೆಚ್ಚು ಹೆಚ್ಚಾಗಿ ಮೆಚ್ಚುತ್ತಾ ವ್ಯಾಸಂಗದಲ್ಲಿ ಅವರಿಗಿದ್ದ ಆಸಕ್ತಿಯನ್ನು ನೋಡಿ ಪ್ರಯತ್ನ ಪ್ರೋತ್ಸಾಹವಾಗಿ ಶಿಕ್ಷಣ ಕೊಡುತ್ತಿದ್ದರು. ಕೆಲಸದಲ್ಲಿ ಅನುಭವ ಬರಲು ತಮ್ಮ ಜೊತೆಯಲ್ಲಿ ಅವರನ್ನು ರೋಗಿಗಳ ಮನೆಗೆ ಹೋಗುವಾಗ ಕರೆದುಕೊಂಡು ಹೋಗುತ್ತಿದ್ದರು. ನಾಗಮಹಾಶಯರು ಬೆಳಿಗ್ಗೆ ಸಾಯಂಕಾಲ 2 ಹೊತ್ತು ಬಹದ್ದೂರಿಯವರ ಹತ್ತಿರ ಓದಿಕೊಂಡು ಬರುತ್ತಿದ್ದರು. ಮನೆಗೆ ಬಂದು ಓದಿದ್ದನ್ನು ವ್ಯಾಸಂಗ ಮಾಡುತ್ತಿದ್ದರು. ಹೀಗೆ ಸುಮಾರು 2 ವರ್ಷ ಕಳೆದು ಹೋಯಿತು. ವೈದ್ಯ ಶಿಕ್ಷಣಕ್ಕೋಸ್ಕರ ನಾಗಮಹಾಶಯರು ಈಗ ಬಹುಕಾಲ ಕಲ್ಕತ್ತೆಯಲ್ಲಿ ಇರಬೇಕಾಗಿತ್ತು. ಅವರ ಹೆಂಡತಿಯು ಪ್ರಾಯಿಕವಾಗಿ ತವರು ಮನೆಯಲ್ಲಿಯೇ ಇರುತ್ತಿದ್ದರು. ಆದ್ದರಿಂದ ಮದುವೆಯಾದ ಮೇಲೆ ಅವರಿಗೆ ತಮ್ಮ ಕುಟುಂಬದ ಸಂಗಡ ಸಲ್ಲಾಪ ಪರಿಚಯಗಳಾಗುವುದಕ್ಕೆ ಹೆಚ್ಚು ಅನುಕೂಲವಿರಲಿಲ್ಲ. ಅನುಕೂಲವಿದ್ದರೂ ನಾಗಮಹಾಶಯರು ಹೆಂಡತಿಯ ಹತ್ತಿರ ಸೇರುವುದಕ್ಕೆ ಸಂಕೋಚ ಪಟ್ಟುಕೊಳ್ಳುತ್ತಿದ್ದರು. ಊರಿಗೆ ಬಂದಾಗ ತಮ್ಮ ಹೆಂಡತಿಯು ಅಲ್ಲಿದ್ದರೆ ರಾತ್ರಿ ಅವರ ಜೊತೆಯಲ್ಲಿರಬೇಕಾದೀತೆಂದು ಸಾಯಂಕಾಲವಾಗುತ್ತಲೂ ಒಂದು ಮರವನ್ನು ಹತ್ತಿ ಅದರ ಮೇಲೆ ಕುಳಿತುಕೊಂಡು ಬಿಡುತ್ತಿದ್ದರಂತೆ. ತಮ್ಮ ಸೋದರತ್ತೆಯು ತಮ್ಮ ಮನೆಯಲ್ಲಿ ಮಲಗುವುದಕ್ಕೆ ಜಾಗ ಕೊಡುತ್ತೇನೆಂದು ಒಪ್ಪಿಕೊಂಡ ಹೊರತು ಕೆಳಕ್ಕೆ ಇಳಿದು ಬರುತ್ತಲೇ ಇರಲಿಲ್ಲ. ದೀನದಯಾಳುವಿನ ಮನೆಯಲ್ಲಿ ಯೋಗಮಾಯೆ ಎಂಬ ಒಬ್ಬ ಪರಿಚಾರಿಕೆ ಇದ್ದಳು. ದೀನದಯಾಳುವು ಆಕೆಯನ್ನು ಮಗಳಂತೆ ಕಂಡುಕೊಂಡಿದ್ದನು. ನಾಗಮಹಾಶಯರು ಆಕೆಯನ್ನು ಅಕ್ಕ ಎಂದು ಕರೆಯುತ್ತಿದ್ದರು. ಆಕೆಯು ಆಗಾಗ್ಗೆ ದೀನದಯಾಳುವಿನ ಜೊತೆಯಲ್ಲಿ ದೇವಭೋಗಕ್ಕೆ ಹೋಗುತ್ತಿದ್ದಳು. ನಾಗಮಹಾಶಯರು ತಮ್ಮ ಹೆಂಡತಿಯೊಡನೆ ಇದ್ದ ಪರಿಯನ್ನು ಆಕೆಯು ಕಣ್ಣಾರ ಕಂಡು ಅದನ್ನು ಸುರೇಶಬಾಬುವಿಗೆ ಹೇಳಿಬಿಟ್ಟಳು. ಅತ್ತೆಯು ತನ್ನ ಸೋದರಳಿಯನ ಈ ವಿಚಿತ್ರ ನಡತೆಯನ್ನು ನೋಡಿ ಇವತ್ತಲ್ಲದಿದ್ದರೂ ಮುಂದಕ್ಕಾದರೂ ಹೆಂಡತಿಯೊಡನೆ ಸರಿಯಾಗಿರುತ್ತಾನೆ ಎಂದು ಸಮಾಧಾನ ಮಾಡಿಕೊಳ್ಳುತ್ತಿದ್ದಳು. ಆದರೆ ಆಕೆಯ ದುರದೃಷ್ಟದಿಂದ ಆಸೆ ನಿರಾಸೆಯಾಗಿ ಹುಡುಗಿಗೆ ಅಕಾಲ ಮರಣ ಪ್ರಾಪ್ತವಾಯಿತು. ಆಕೆಯು ಆಮಶಂಕೆಯಿಂದ ಮೃತಳಾದಳೆಂದು ಕಲ್ಕತ್ತೆಗೆ ವರ್ತಮಾನ ಬಂತು. ಹೆಂಡತಿಯ ಅಕಾಲ ಮೃತ್ಯುವು ನಾಗಮಹಾಶಯರ ಹೃದಯವನ್ನು ನೋಯಿಸಿತು. ಆದರೆ ಒಂದು ವಿಧದಲ್ಲಿ ಮನಸ್ಸಿಗೆ ಶಾಂತಿಯೂ ಉಂಟಾಯಿತು. ಭಗವಂತನು ಸಂಸಾರ ಬಂಧನದಿಂದ
ಬಿಡುಗಡೆ ಮಾಡಿಕೊಟ್ಟನೆಂದು ಭಾವಿಸಿಕೊಂಡು ಅವರು ನಿಶ್ಚಿಂತರಾದರು. ದೀನದಯಾಳುವಿಗೆ ಮಾತ್ರ ಬಲವಾದ ವ್ಯಸನ ಪ್ರಾಪ್ತವಾಯಿತು. ತಾನು ಸಂಸಾರ ತಪ್ಪಿದವನಾಗಿ ತಿರುಗಿ ಮದುವೆ ಮಾಡಿಕೊಳ್ಳಲಿಲ್ಲ. ಮಗನ ಮದುವೆ ಮಾಡಿಯಾದರೂ ಮುರಿದ ಮನೆಯನ್ನು ಕಟ್ಟೋಣವೆಂದಿದ್ದನು. ವಿಧಾತನ ವಿಡಂಬನೆಯನ್ನು ಏನೆಂದು ಹೇಳೋಣ, ಏನು ಮಾಡುವುದು? ತಿರುಗಿ ಮದುವೆ ಮಾಡಬೇಕೆಂದು ನಿಶ್ಚಯಿಸಿ ಮಗನನ್ನು ಊರಿಗೆ ಕರೆದುಕೊಂಡು ಬಂದನು. ಆದರೆ ಮನಸ್ಸಿಗೆ ಒಪ್ಪುವಂತ ಹೆಣ್ಣು ಸಿಗಲಿಲ್ಲ. 2 ದಿನ ಹೆಚ್ಚಾಗಿ ನಿಲ್ಲುವಂತಿಲ್ಲ. ತನಗೆ ನೌಕರಿ ನಿರ್ಬಂಧ, ಮಗನಿಗೂ ಓದುವುದಕ್ಕೆ ಅಡ್ಡಿ. ಆದ್ದರಿಂದ ಹೆಣ್ಣು ಗೊತ್ತು ಮಾಡುವ ಕೆಲಸವನ್ನು ತನ್ನ ಅಳಿಯನಿಗೆ ಒಪ್ಪಿಸಿಬಿಟ್ಟು ಮಗನೊಡನೆ ಹಿಂತಿರುಗಿ ಕಲ್ಕತ್ತೆಗೆ ಬಂದು ಬಿಟ್ಟನು. ಪುನಃ ಹೋಮಿಯೋಪತಿ ಕಲಿಯಲು ಮೊದಲಾಯಿತು. ನಾಗಮಹಾಶಯರು ಒಂದು ಸಣ್ಣ ಔಷಧದ ಪೆಟ್ಟಿಗೆಯನ್ನು ಕೊಂಡುಕೊಂಡು ಇನ್ನು ವಿದ್ಯಾರ್ಥಿ ದಶೆಯಲ್ಲಿಯೇ ಬಡಬಗ್ಗರಿಗೆ ಉಚಿತವಾಗಿ ಔಷಧ ಕೊಡುವುದಕ್ಕೆ ಆರಂಭ ಮಾಡಿದರು. ಅನೇಕ ಉತ್ಕಟವಾದ ಮೊಂಡು ವ್ಯಾಧಿಗಳೆಲ್ಲ ನಾಗಮಹಾಶಯರು ವಿಧಿಸಿದ ಔಷಧದಿಂದ ಗುಣವಾದುವೆಂದು ಡಾಕ್ಟರ್ ಬಹುದೂರಿಯವರು ಹೇಳುತ್ತಿದ್ದರು. ಔಷಧಗಳನ್ನು ಗೊತ್ತು ಮಾಡುವುದರಲ್ಲಿ ನಾಗಮಹಾಶಯರಿಗೆ ಆಶ್ಚರ್ಯಕರವಾದ ನೈಪುಣ್ಯವಿತ್ತು. ಅವರ ಅತ್ತೆಯು ಒಂದು ಸಾರಿ ಕಲ್ಕತ್ತೆಗೆ ಬಂದಿದ್ದರು. ಆಗ ಅಳಿಯನ ಅದ್ಭುತ ಚಿಕಿತ್ಸೆಯನ್ನು ನೋಡಿ, ನಮ್ಮ ಅಳಿಯಂದಿರು ಸಾಕ್ಷಾತ್ ಮಹಾದೇವನೇ, ಯಾರಿಗೆ ಯಾವ ಔಷಧ ಕೊಡಲಿ ಅದರಿಂದಲೇ ಗುಣವಾಗಿ ಬಿಡುತ್ತದೆ ಎಂದರು. ಕ್ರಮೇಣ ನಾಗಮಹಾಶಯರ ಕೀರ್ತಿಯು 4 ಕಡೆಯೂ ಹಬ್ಬಿತು. ಇನ್ನೂ ಓದುತ್ತಿರುವ ಹುಡುಗನಾದ ಈ ಹೊಸ ವೈದ್ಯನು ಬಡಬಗ್ಗರ ನಂಬಿಕೆಗೆ ಪಾತ್ರನಾಗಿ ಅವರ ಅವಲಂಬನವಾಗಿ ನಿಂತುಕೊಂಡನು. ಆದ್ದರಿಂದ ಮನೆಯಲ್ಲಿ ಔಷಧಿಗೆ ಬರುವ ರೋಗಿಗಳ ಗುಂಪು ಹೆಚ್ಚಿತು. ಮನಸ್ಸು ಮಾಡಿದ್ದರೆ ನಾಗಮಹಾಶಯರು ಈಗಿನಿಂದಲೇ ಸಂಪಾದನೆಗೆ ಹೊರಡಬಹುದಾಗಿತ್ತು. ಆದರೆ ಅವರು ಹಾಗೆ ಮಾಡಲಿಲ್ಲ. ಈಗ ಅವರು ಮಾಡಿದ ಚಿಕಿತ್ಸೆ ಸಂಪಾದನೆಗಲ್ಲ, ಪರೋಪಕಾರಕ್ಕೆ. ಪರೋಪಕಾರ ಮಾಡುವುದಕ್ಕೆ ಅವಕಾಶ ಸಿಕ್ಕಿದಾಗ ನಾಗಮಹಾಶಯರು ಬಿಡುತ್ತಿರಲಿಲ್ಲ. ಮತ್ತೊಬ್ಬರಿಗೋಸ್ಕರ ಎಂಥ ಹೀನ ಕಾರ್ಯ ಮಾಡುವುದಕ್ಕೂ ಅವರು ಹಿಂತೆಗೆಯುತ್ತಿರಲಿಲ್ಲ. ಅವರ ತಂದೆಯ ಕಡೆಯ ನೆಂಟರು ಅವರನ್ನು ಆಗಾಗ್ಗೆ ಅಂಗಡಿ ಮುಂಗಟ್ಟುಗಳಿಗೆ ಕಳುಹಿಸುತ್ತಿದ್ದರು. ನಾಗಮಹಾಶಯರು ಅಕ್ಕಿಯ ಮೂಟೆ, ಸೌದೆ, ಹೊರೆಗಳನ್ನಾದರೂ ಹೊತ್ತುಕೊಂಡು ಬರುತ್ತಿದ್ದರು. ಕಷ್ಟಕ್ಕೆ ಸಿಕ್ಕಿದವರಿಗೆ ಸಹಾಯ ಮಾಡಲು ನಾಗಮಹಾಶಯರು ಯಾವಾಗಲೂ ಸೊಂಟ ಕಟ್ಟಿಕೊಂಡು ಸಿದ್ಧವಾಗಿರುತ್ತಿದ್ದರು. ಹಾಟಿಲೋಕಾದಲ್ಲಿ ಪ್ರೇಮಚಂದ್ರ ಮುನಿಷಿ ಎಂಬ ಒಬ್ಬ ಐಶ್ವರ್ಯವಂತನಿದ್ದನು. ಆತನಿಗೆ ಬೇಕಾದಷ್ಟು ಹಣವಿದ್ದರೂ ಮನೆಯಲ್ಲಿ ಒಬ್ಬ ಆಳನ್ನು ಇಟ್ಟುಕೊಂಡಿರಲಿಲ್ಲ. ದೂರ ಸಂಬಂಧದ ತಮ್ಮನೊಬ್ಬನು ಇದ್ದನು. ಆತನೇ ಮನೆಯಲ್ಲಿ ಅಡಿಗೆ ಮಾಡುವುದರಿಂದ ಹಿಡಿದು ನೀರು ಹೊರುವುದರ ತನಕ ಎಲ್ಲ ಕೆಲಸಗಳನ್ನೂ ಮಾಡುತ್ತಿದ್ದನು. ಮನಷಿಯು ಪ್ರತಿದಿನವೂ ಗಂಗಾ ಸ್ನಾನ ಮಾಡುತ್ತಿದ್ದನು. ಸ್ನಾನಕ್ಕೆ ಮೊದಲು ನಾಗಮಹಾಶಯರ ಮನೆಗೆ ಬರುವುದು, ಅಲ್ಲಿ ಅವರಿಂದ ತಂಬಾಕನ್ನು ಮಾಡಿಸಿಕೊಳ್ಳುವುದು, ಆಮೇಲೆ ತೈಲವನ್ನು ಕೇಳಿ ತೆಗೆದುಕೊಂಡು ತಲೆಗೆ ತಿಕ್ಕಿಕೊಂಡು ಸ್ನಾನ ಮಾಡಿ ಮನೆಗೆ ಹೋಗುವುದು, ಇದೇ ಆತನ ಪದ್ಧತಿಯಾಗಿತ್ತು. ಹೀಗಿರುತ್ತಿರಲು ಒಂದು ದಿನ ಆತನ ಆ ತಮ್ಮನು ಸತ್ತು ಹೋದನು. ಪ್ರೇಮಚಂದ್ರನು ಬಹುಜಿಪುಣ, ಹೆಚ್ಚು ಖರ್ಚಾದೀತೆಂಬ ಹೆದರಿಕೆಯಿಂದ ಆತನು ಆ ಗ್ರಾಮದ ಜನರಲ್ಲಿ ಸೇರುತ್ತಿರಲಿಲ್ಲ. ಆದ್ದರಿಂದ ಈಗ ಕಷ್ಟ ಬಂದಾಗ ಶವ ಸಂಸ್ಕಾರ ಮಾಡುವುದಕ್ಕೆ ಒಬ್ಬನು ಸಹಾಯಕ್ಕೆ ಬರಲಿಲ್ಲ. ಲಕ್ಷಾಧಿಕಾರಿಯಾಗಿದ್ದವನು ನೆರೆಹೊರೆಯವರ ಬಾಗಿಲು ಬಾಗಿಲಿಗೂ ಅಲೆದನು. ಆದರೆ ಒಂದು ಪ್ರಾಣಿಯೂ ಬರಲಿಲ್ಲ. ಆಗ ವಿಧಿಯಿಲ್ಲದೆ ಮುನಷಿ ಮಹಾಶಯನು ನಾಗಮಹಾಶಯರ ಆಶ್ರಯವನ್ನು ಕೋರಬೇಕಾಯಿತು. ತಂದೆಯೂ ಮಕ್ಕಳೂ ಹೋಗಿ ಹೆಣವನ್ನು ಒಪ್ಪ ಮಾಡಿ ಆತನನ್ನು ಆ ತೊಂದರೆಯಿಂದ ಪಾರು ಮಾಡಿದರು. ನಾಗಮಹಾಶಯರು ಡಾಕ್ಟರ್ ಬಹುದೂರಿಯವರ ಹತ್ತಿರ ಸುಮಾರು 1 ವರ್ಷ ಓದಿದ ಮೇಲೆ
ಸುರೇಶ್ ಬಾಬುಗಳೊಡನೆ ಪರಿಚಯವಾಯಿತು. ಸುರೇಶ ಬಾಬು ಅವರನ್ನು ಮಾವ ಎಂದು ಕರೆಯುತ್ತಿದ್ದರು. ಅವರು ಹುಟ್ಟಿದ್ದು ಹಾಟಿಖೋಲಾದ ಪ್ರಸಿದ್ಧವಾದ ದತ್ತವಂಶದಲ್ಲಿ. ಶ್ರೀರಾಮಕೃಷ್ಣರ ಕೃಪಾಲಾಭವಾಗುವುದಕ್ಕೆ ಮುಂಚೆ ಅವರು ಬ್ರಹ್ಮ ಪಂಗಡಕ್ಕೆ ಸೇರಿದ್ದರು. ಒಂದು ಕಡೆ ಸುರೇಶ್ ಚಂದ್ರರು ನಿರಾಕಾರ ಬ್ರಹ್ಮವಾದಿಗಳು, ದೇವರು ದಿಂಡರು ಒಂದನ್ನು ಒಪ್ಪುತ್ತಿರಲಿಲ್ಲ. ಮತ್ತೊಂದು ಕಡೆ ನಾಗಮಹಾಶಯರು ಆಚಾರಶೀಲರಾದ ಹಿಂದೂ ದೇವ ಬ್ರಾಹ್ಮಣರಲ್ಲಿ ಅಚಲವಾದ ಭಕ್ತಿ ಶ್ರದ್ಧೆಯುಳ್ಳವರು. ಆದ್ದರಿಂದ ಆಗಾಗ್ಗೆ ಅವರಿಬ್ಬರಿಗೂ ಘೋರ ಕಲಹಗಳಾಗುತ್ತಿದ್ದವು. ನಾಗಮಹಾಶಯರು ಹಿಂದೂಗಳ ದೇವದೇವಿಯರೂ ಸತ್ಯ, ಬ್ರಹ್ಮವಾದವೂ ಸತ್ಯ. ಆದರೆ ಜೀವನಿಗೆ ಅನೇಕ ಸಾಧನ ಭಜನಗಳ ಅನಂತರ ಎಷ್ಟೋ ಜನ್ಮಗಳು ಕಳೆದ ಮೇಲೆ ಬ್ರಹ್ಮಜ್ಞಾನವಾಗುವುದೂ ಸಾಧ್ಯ. ಆದರೆ ಅದು ಲಕ್ಷದಲ್ಲಿ ಒಬ್ಬರಿಬ್ಬರಿಗೆ ಆಗುತ್ತದೆಯೋ ಇಲ್ಲವೋ ಸಂದೇಹ. ವೇದ ಪುರಾಣ ತಂತ್ರ ಮಂತ್ರ ಇವುಗಳನ್ನೆಲ್ಲ ಸುಳ್ಳೆಂದು ಬಿಡುತ್ತೀರಾ? ಬ್ರಹ್ಮಜ್ಞಾನವು ಚರಮ ಲಕ್ಷ್ಯವೇನೋ ನಿಜ. ಆದರೆ ಇವೆಲ್ಲವನ್ನು ದಾಟಿಕೊಂಡು ಹೋದ ಹೊರತು ಅದು ದೊರಕುವುದಿಲ್ಲ. ಮಹಾಮಾಯೆಯು ದಯವಿಟ್ಟು ದಾರಿ ಬಿಟ್ಟು ಕೊಡದಿದ್ದರೆ ಬ್ರಹ್ಮಜ್ಞಾನ ಸಂಪಾದನೆಯು ಯಾರಿಗೆ ಸಾಧ್ಯ ಎನ್ನುವರು. ಸುರೇಶರು ನಿನ್ನ ಶಾಸ್ತ್ರ ಗೀಸ್ತ್ರಗಳನ್ನೆಲ್ಲ ಕಟ್ಟಿಡು ಮಾವ, ನಾನು ಅದನ್ನೆಲ್ಲ ನಂಬುವುದಿಲ್ಲ ಎಂದು ಗದರಿಸುವರು. ಆದರೆ ನಾಗಮಹಾಶಯರು ಪ್ರತಿಯೊಂದು ದೇವದೇವಿಯ ಮೂರ್ತಿಯ ಮುಂದು ಸಾಷ್ಟಾಂಗ ನಮಸ್ಕಾರ ಮಾಡುವುದನ್ನು, ಬ್ರಾಹ್ಮಣರಲ್ಲಿ ಅವರಿಗೆ ಇದ್ದ ನಿಶ್ಚಲವಾದ ಭಕ್ತಿಯನ್ನೂ ನೋಡಿ, ಇಷ್ಟು ನಂಬಿಕೆಯಿದ್ದರೆ ಜಾಗ್ರತೆಯಾಗಿ ಬ್ರಹ್ಮಜ್ಞಾನ ಉಂಟಾಗುವುದರಲ್ಲಿ ಸಂದೇಹವೇನು ಎಂದು ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಿದ್ದರು. ಪ್ರತಿದಿನವೂ ಸಾಯಂಕಾಲ ಸುರೇಶ ಬಾಬುಗಳು ನಾಗಮಹಾಶಯರ ಮನೆಗೆ ಬರುತ್ತಿದ್ದರು. ಪ್ರಾಯಶಃ ಪ್ರತಿನಿತ್ಯವೂ ಈ ಅಪರೂಪವಾದ ವಾದಾನುವಾದವು ನಡೆಯುತ್ತಿತ್ತು. ಆದರೆ ಪ್ರತಿಯೊಬ್ಬರೂ ಮತ್ತೊಬ್ಬರನ್ನು ತಮ್ಮ ಮತಕ್ಕೆ ತಿರುಗಿಸಿಕೊಳ್ಳಲಿಲ್ಲ. ಇಂಥ ಪರಸ್ಪರ ವಿರುದ್ಧ ಪ್ರವೃತ್ತಿಯವರು ಹೇಗೆ ಗಂಟು ಬಿದ್ದರೋ ತಿಳಿಯದು. ಆದರೆ ಮೊದಲ ಗುರುತಾದ ಮೇಲೆ ಆ ಜೀವನ ಸ್ನೇಹ ಉಂಟಾಯಿತು. ಅವರು ಸೇರಿದಾಗಲೆಲ್ಲ ದೇವರ ವಿಚಾರ ಹೊರತು ಮತ್ತೊಂದು ಪ್ರಸ್ತಾಪವನ್ನೆತ್ತುತ್ತಿರಲಿಲ್ಲ. ಸುರೇಶರು ನಾಗಮಹಾಶಯರನ್ನು ಆಗಾಗ್ಗೆ ಕೇಶವ ಬಾಬುಗಳ ಸಮಾಜಕ್ಕೆ ಕರೆದುಕೊಂಡು ಹೋಗುತ್ತಿದ್ದರು. ಕೇಶವ ಬಾಬುಗಳ ವಾಗ್ಮೀಯತೆಯನ್ನು ನೋಡಿ ನಾಗಮಹಾಶಯರು ಬೆರಗಾಗಿ ಹೋಗುತ್ತಿದ್ದರು. ಆದರೆ ಸಮಾಜದ ಆಚಾರ ವ್ಯವಹಾರಗಳು ಅವರಿಗೆ ಒಪ್ಪಲಿಲ್ಲ. ಬ್ರಹ್ಮ ಸಮಾಜದಿಂದ ಪ್ರಕಾಶಿತವಾದ ಚೈತನ್ಯ ಚರಿತೆ, ರೂಪ ಸನಾತನ, ಮುಸಲ್ಮಾನ ಸಾಧುಗಳ ಜೀವನ ಚರಿತ್ರ ಮುಂತಾದ ಗ್ರಂಥಗಳನ್ನೆಲ್ಲ ಅವರು ಅತ್ಯಾಸಕ್ತಿಯಿಂದ ಓದುತ್ತಿದ್ದರು. ನವವಿಧಾನ ಸಮಾಜದ ಆಮಾಯ್ ದೇ ಮಾ ಪಾಗಲಾ ಕರೆ ಎಂಬ ಕೀರ್ತನೆಯನ್ನು ಉನ್ಮತ್ತ ಭಾವದಲ್ಲಿ ಹಾಡುತ್ತಿದ್ದರು. ಆದರೆ ಶಾರೀರವು ಚೆನ್ನಾಗಿರಲಿಲ್ಲ. ಮೊದಲ ದಿನ ಆಡಿದ ಮಾತಿನಿಂದಲೇ ನಾಗಮಹಾಶಯರ ನಡತೆಯು ನಿಷ್ಕಳಂಕವಾದದ್ದೆಂದು ಕಂಡುಕೊಂಡರೆಂಬುದಾಗಿ ಸುರೇಶರು ಹೇಳುತ್ತಿದ್ದರು. ಅವರು ಬಾಲ್ಯ ಕಾಲದಿಂದಲೂ ಸದಾಚಾರಿಗಳಾಗಿಯೂ ಧರ್ಮನಿಷ್ಠರಾಗಿಯೂ ಇದ್ದವರು. ಬದುಕಿದ್ದವರೆಗೂ ಪ್ರತಿಯೊಂದು ವಿಧವಾದ ಲೋಕಾಚಾರ, ದೇಶಾಚಾರ ಮತ್ತು ಗೃಹಸ್ಥಾಚಾರವನ್ನು ನಡೆಸಿದವರು. ಯಾವಾಗಲೂ ಅವುಗಳಿಗೆ ವಿರುದ್ಧವಾಗಿ ಹೋದವರಲ್ಲ. ಬಾಲ್ಯದಲ್ಲಿ ಅವರಿಗೆ ಹಾತಾಮೈತೆ ಎಂಬ ಗ್ರಂಥದ ಮೇಲೆ ತುಂಬ ಮನಸ್ಸು ಇತ್ತಂತೆ. ಆದರೆ ಆಸ್ತಿಕ್ಯ ದೈವಭಕ್ತಿಗಳು ಅವರಿಗೆ ಉಚ್ಛ್ವಾಸ ನಿಶ್ವಾಸಗಳಂತೆ ಅವರ ಜೊತೆಯಲ್ಲಿಯೇ ಹುಟ್ಟಿ ಬಂದಿದ್ದುವು. ಒಂದು ಸಾರಿ ಅವರ ಸ್ನೇಹಿತರು ಕೆಲವರು ನಾಸ್ತಿಕವಾದ ಪುಸ್ತಕಗಳನ್ನು ಓದಿ ನಾನಾ ರೂಪದಲ್ಲಿ ನಾಸ್ತಿಕ ಮತವನ್ನು ಪ್ರಚಾರಪಡಿಸುತ್ತಿದ್ದರು. ನಾಗಮಹಾಶಯರೊಡನೆಯೂ ಅವರು ಆಗಾಗ್ಗೆ ವಿತಂಡವಾದವನ್ನು ನಡೆಸುತ್ತಿದ್ದರು. ಆದರೆ ವಾದದಲ್ಲಿ ಸೋತರೂ ನಾಗಮಹಾಶಯರು ದೃಢ ಸ್ವರದಲ್ಲಿ ಈಶ್ವರ ಇದ್ದಾನೆ ಎಂಬ ಅಂಶದಲ್ಲಿ ನನಗೆ ಎಳ್ಳಷ್ಟು ಸಂಶಯವಿಲ್ಲ ಎಂದು ಹೇಳುತ್ತಿದ್ದರು. ಇದು ಅವರ
ಪೂರ್ವ ವಯಸ್ಸಿನ ಮಾತು. ಮುಂದೆ ಅವರು ಮೇಲಿಂದ ಮೇಲೆ ಹೇಳುತ್ತಿದ್ದುದೇನೆಂದರೆ, ಇರುವ ವಸ್ತುವನ್ನು ಕುರಿತು ವಿಚಾರ ಯಾಕೆ ಮಾಡಬೇಕು? ಭಗವಂತನು ಸೂರ್ಯನಂತೆ ಸ್ವಯಂ ಪ್ರಕಾಶನಾಗಿದ್ದಾನೆ. ಈ ಸಮಯದಲ್ಲಿ ನಾಗಮಹಾಶಯರಿಗೆ ವೈದ್ಯ ಶಿಕ್ಷಣದಲ್ಲಿ ಅಷ್ಟೊಂದು ಅನುರಾಗವಿರಲಿಲ್ಲ. ಅದಕ್ಕೆ ಬದಲಾಗಿ ಶಾಸ್ತ್ರ ಚರ್ಚೆ ಮಾಡುವುದಕ್ಕೆ ಆರಂಭಿಸಿದ್ದರು. ಅವರ ತಂದೆಯ ನಿರ್ಬಂಧದಿಂದ ಡಾಕ್ಟರ್ ಬಹುದೂರಿಯವರ ಆಶ್ರಯವನ್ನು ಕೂಡಲೇ ಬಿಡುವುದು ಸಾಧ್ಯವಿರಲಿಲ್ಲ. ನಾಗಮಹಾಶಯರಿಗೆ ಸಂಸ್ಕೃತ ಗೊತ್ತಿರಲಿಲ್ಲ. ಆದ್ದರಿಂದ ಪುರಾಣ, ತಂತ್ರ ಮುಂತಾದವುಗಳ ಬಂಗಾಳಿ ಭಾಷಾಂತರಗಳೇನೇನು ಇದ್ದುವೋ ಅವುಗಳನ್ನು ಕಷ್ಟಪಟ್ಟು ಓದಿದರು. ಪಂಡಿತರು ಸಿಕ್ಕಿದರೆ ಶಾಸ್ತ್ರ ಮರ್ಮವನ್ನು ತಿಳಿಸಿಕೊಡಬೇಕೆಂದು ಅವರನ್ನು ಹಿಡಿದು ಪ್ರಾರ್ಥಿಸಿಕೊಳ್ಳುತ್ತಿದ್ದರು. ನಿತ್ಯವೂ ಗಂಗಾ ಸ್ನಾನ ಮಾಡುತ್ತಿದ್ದರು. ಕ್ರಮವಾಗಿ ಏಕಾದಶಿ ವ್ರತವನ್ನು ಆಚರಿಸುತ್ತಿದ್ದರು. ಪ್ರತಿದಿನವೂ ಸಾಯಂಕಾಲ ಕುಮಾರಟುಲಿಯ ಹತ್ತಿರದಲ್ಲಿದ್ದ ಕಾಶಿಮಿತ್ರರ ಸ್ಮಶಾನ ಘಟ್ಟದ ಕಡೆ ಸಂಚಾರ ಮಾಡಿಕೊಂಡು ಬರುತ್ತಿದ್ದರು. ಎಷ್ಟೋ ದಿವಸ ಅಲ್ಲಿ ಕತ್ತಲೆಯಾಗುವವರೆಗೂ ಚಿಂತಾಕುಲ ಹೃದಯರಾಗಿ ಕೂತುಕೊಂಡಿರುತ್ತಿದ್ದರು. ಗಂಭೀರ ರಾತ್ರಿ. ಚಿತೆಯು ತನ್ನ ಉದ್ದಕ್ಕೂ ಶವವನ್ನು ಹೊತ್ತು ಧಗಧಗನೆ ಉರಿಯುತ್ತಿದೆ. ಸ್ಮಶಾನವಾಸಿಯಾದ ಅಶ್ವತ್ಥ ವೃಕ್ಷದೊಡನೆ ಸ್ಮಶಾನ ವಾಹಿನಿಯೂ ಆದ ಜಾಹ್ನವಿಯ ಸ್ವರವನ್ನು ಸೇರಿಸಿ ಜೀವನ ಮರಣದ ಕರುಣಾಗಾನವನ್ನು ಹಾಡುತ್ತಿದೆ. ಆ ಗಾನಕ್ಕೆ ಸಾಹಿತ್ಯವಿಲ್ಲ, ಆದರೂ ಅದು ಮರ್ಮಸ್ಪರ್ಶಿಯಾಗಿದೆ. ನಾಗಮಹಾಶಯರು ಕುಳಿತು ಹೀಗೆಂದು ಯೋಚಿಸುತ್ತಿದ್ದರು. ಅನಿತ್ಯ, ಅನಿತ್ಯ, ಎಲ್ಲ ಅನಿತ್ಯ. ದೇವರು ಒಬ್ಬನೇ ಸತ್ಯ. ಅವನನ್ನು ಪಡೆಯುವುದಕ್ಕೆ ಸಾಧ್ಯವಾಗದಿದ್ದರೆ ಈ ಜೀವನವು ಬರಿಯ ವಿಡಂಬನ. ಹೇಗೆ ಅವನನ್ನು ಪಡೆಯುವುದು? ಯಾರು ನನಗೆ ದಾರಿ ತೋರಿಸಿಕೊಡುತ್ತಾರೆ? ಕಾಶಿಮಿತ್ರರ ಸ್ಮಶಾನ ಘಟ್ಟಕ್ಕೆ ಆಗಾಗ್ಗೆ ಸಾಧು ಸನ್ಯಾಸಿ ಸಾಧಕರು ಬರುತ್ತಿದ್ದರು. ನಾಗಮಹಾಶಯರು ವ್ಯಾಕುಲರಾಗಿ ಅವರೊಡನೆ ಜಿಜ್ಞಾಸೆ ಮಾಡುತ್ತಿದ್ದರು. ಆದರೆ ಯಾರೂ ಅವರಿಗೆ ಸರಿಯಾದ ಉತ್ತರವನ್ನು ಕೊಡುತ್ತಿರಲಿಲ್ಲ. ಸಾಧಕರಲ್ಲಿ ಬಹುಜನ ಸಿದ್ಧಿ ಸಿದ್ಧಿ ಎಂದುಕೊಂಡು ಸಿದ್ಧಿಗಾಗಿ ಅಲೆಯುತ್ತಿದ್ದರೇ ಹೊರತು ಪರಾಭಕ್ತಿಯನ್ನು ಸಂಪಾದನೆ ಮಾಡುವುದು ಅವರ ಉದ್ದೇಶವಾಗಿರಲಿಲ್ಲ. ಒಂದು ದಿನ ಆ ಸ್ಮಶಾನದಲ್ಲಿ ಒಬ್ಬ ತಾಂತ್ರಿಕನನ್ನು ಕಂಡು ವಾಮಾಚಾರ ಸಾಧನೆ ಎಂಬುದು ಹೇಗೆಂದು ಕೇಳಲು ಆತನು ಕೆಲವು ತುಂಬ ಅಸಹ್ಯಕರವಾದ ಕಾರ್ಯಗಳನ್ನು ವರ್ಣಿಸಲು ಮೊದಲು ಮಾಡಿದನು. ಆತನ ವ್ಯಾಖ್ಯಾನವನ್ನು ಕೇಳಿ ನಾಗಮಹಾಶಯರು, ತಾವು ಇನ್ನೂ ಎಷ್ಟೋ ಕೆರೆಯ ನೀರು ಕುಡಿಯಬೇಕು, ತಾವು ತಂತ್ರದ ಮರ್ಮವನ್ನು ಸ್ವಲ್ಪವೂ ಅರಿಯಿರಿ ಎಂದು ಬಿಟ್ಟರು. ಇಂಥ ಸನ್ಯಾಸಿ ಸಾಧಕರನ್ನು ನೋಡುತ್ತಾ ನೋಡುತ್ತಾ ಧರ್ಮದಲ್ಲಿ ಆಸ್ಥೆಯುಂಟಾಗುವುದರಲ್ಲಿ ನಾಗಮಹಾಶಯರಿಗೆ ಆಗಾಗ್ಗೆ ಸಂದೇಹವೇ ಹುಟ್ಟುತ್ತಿತ್ತು. ಅವರೊಳಗೆ ಒಬ್ಬ ವೃದ್ಧ ಬ್ರಾಹ್ಮಣನಲ್ಲಿ ಮಾತ್ರ ತುಂಬ ಶ್ರದ್ಧೆಯುಂಟಾಯಿತು. ಆ ಬ್ರಾಹ್ಮಣ ತಾಂತ್ರಿಕನು ಸನ್ಯಾಸ ತೆಗೆದುಕೊಂಡು ಸ್ಮಶಾನದಲ್ಲಿ ಸಾಧನೆ ಮಾಡುತ್ತಿದ್ದನು. ಆತನಿಗೆ ಭೇದ ಬುದ್ಧಿ ಇರಲಿಲ್ಲ. ಉದಾರವಾದ ವ್ಯವಹಾರವು ಅಂತರ್ದೃಷ್ಟಿಯೂ ಉಳ್ಳವನಾಗಿದ್ದನು. ನಿಯಮಕ್ಕೆ ಅನುಸಾರವಾಗಿ ಪಾನಾದಿ ವ್ಯವಹಾರಗಳನ್ನು ಇಟ್ಟುಕೊಂಡಿದ್ದನು. ತಾಂತ್ರಿಕ ಸಾಧನೆಯ ಗೂಢ ಮರ್ಮವನ್ನು ಮತ್ತು ಷಟ್ಚಕ್ರಗಳ ರಹಸ್ಯವನ್ನು ಅತಿ ವಿಸ್ತಾರವಾಗಿಯೂ ಸುಲಭವಾಗಿಯೂ ನಾಗಮಹಾಶಯರಿಗೆ ತಿಳಿಸಿಕೊಟ್ಟನು. ತಾವು ತಂತ್ರ ಸಾಧನೆ ಮಾಡಬೇಕೆಂಬ ಅಭಿಪ್ರಾಯವನ್ನು ತೋರಿಸಲು ಅವರಿಗೆ ಆಶೀರ್ವಾದ ಮಾಡಿ ಜಗನ್ಮಾತೆಯು ಜಾಗೃತೆಯಾಗಿಯೇ ಅವರ ಇಷ್ಟವನ್ನು ಈಡೇರಿಸುವಳೆಂದು ಭರವಸೆಯನ್ನು ಕೊಟ್ಟನು. ಈ ಸಾಧಕನ ಸಂಬಂಧದಲ್ಲಿ ನಾಗಮಹಾಶಯರು ಆ ಬ್ರಾಹ್ಮಣನು ಸಾಧನಾ ಮಾರ್ಗದಲ್ಲಿ ತುಂಬ ದೂರ ಹೋಗಿದ್ದಾನೆ, ಕೊನೆಯವರೆಗೆ ಆತನು ಪ್ರಜ್ಞೆಯಿಂದಿದ್ದು ಗಂಗಾ ತೀರದಲ್ಲಿ ದೇಹತ್ಯಾಗ ಮಾಡಿದನು ಎಂದು ಹೇಳುತ್ತಿದ್ದರು. ಈ ವೃದ್ಧ ಬ್ರಾಹ್ಮಣನ ಉಪದೇಶದಿಂದ ನಾಗಮಹಾಶಯರು ಆಗಾಗ್ಗೆ ಅರ್ಧರಾತ್ರಿಯಲ್ಲಿ ಸ್ಮಶಾನದಲ್ಲಿ ಕುಳಿತುಕೊಂಡು
ಜಪ ಧ್ಯಾನಗಳನ್ನು ಮಾಡುತ್ತಿದ್ದರು. ಒಂದು ದಿನ ಧ್ಯಾನ ಮಾಡುತ್ತಾ ಮಾಡುತ್ತಾ ಅವರಿಗೆ ಶುಭ್ರ ಜ್ಯೋತಿಯ ದರ್ಶನವಾಯಿತು. ಅಲ್ಲಿಂದ ಅವರು ಸ್ಮಶಾನಕ್ಕೆ ಹೊತ್ತಾಗಿ ಹೋಗುತ್ತಾ ಜಪಾಧ್ಯಾನಗಳನ್ನು ಮಾಡುವುದಕ್ಕೆ ಮೊದಲು ಮಾಡಿದರು. ಈ ವರ್ತಮಾನವು ಕ್ರಮಕ್ರಮವಾಗಿ ದೀನದಯಾಳುವಿನ ಕಿವಿಗೆ ಬೀಳಲು ಆತನು ತುಂಬ ಕಳವಳಗೊಂಡು ಜಾಗ್ರತೆಯಾಗಿ ಹೆಣ್ಣು ಗೊತ್ತು ಮಾಡಬೇಕೆಂದು ಅಳಿಯನಿಗೆ ಕಾಗದ ಬರೆದನು. ದೀನದಯಾಳುವು ಮಗನಿಗೆ ಇನ್ನೂ ಚಿಕ್ಕ ವಯಸ್ಸು, ಸಂಸಾರದಲ್ಲಿ ಯಾವ ಬಂಧನವೂ ಇಲ್ಲ, ಆದ್ದರಿಂದ ಸ್ಮಶಾನದಲ್ಲಿ ಸಾಧು ಸನ್ಯಾಸಿಗಳ ಜೊತೆಯಲ್ಲಿ ಅಲೆಯುತ್ತಾನೆ. ಮದುವೆ ಮಾಡಿಬಿಟ್ಟರೆ ಈ ದುರ್ಬುದ್ಧಿಯೆಲ್ಲ ದೂರವಾಗಿ ಬಿಡುತ್ತದೆ ಎಂದು ಭಾವಿಸಿಕೊಂಡನು. ಅಳಿಯನು ಜಾಗ್ರತೆಯಾಗಿ ದೇವಭೋಗದಲ್ಲಿಯೇ ಇದ್ದ ರಾಮದಯಾಲ ಭೂನಿಯಾ ಮಹಾಶಯನ ಹಿರಿಯ ಮಗಳು ಶ್ರೀಮತಿ ಶರತ್ಕಾಮಿನಿ ಎಂಬ ಹುಡುಗಿಯನ್ನು ಗೊತ್ತು ಮಾಡಿದನು. ಕಲ್ಕತ್ತೆಗೆ ಈ ವರ್ತಮಾನ ಬಂತು. ಆದರೆ ದೀನದಯಾಳುವು ಮಗನ ಹತ್ತಿರ ಮದುವೆಯ ಪ್ರಸ್ತಾಪ ಮಾಡಲು ನಾಗಮಹಾಶಯರು ನಾನು ತಿರುಗಿ ಮದುವೆ ಮಾಡಿಕೊಳ್ಳುವುದಿಲ್ಲ ಎಂದು ಬಿಟ್ಟರು. ದೀನದಯಾಳುವು ಎಷ್ಟೋ ಹೇಳಿದನು, ಆದರೆ ಯಾತರಿಂದಲೂ ಮಗನನ್ನು ಒಪ್ಪಿಸಲು ಸಾಧ್ಯವಾಗಲಿಲ್ಲ. ಒಂದೊಂದು ದಿನ ಮಾತಿಗೆ ಮಾತು ಬಂದು ತಂದೆಯು ಸಿಟ್ಟುಗೊಂಡು ಉಪವಾಸ ಮಾಡುತ್ತಿದ್ದನು. ಜೊತೆಯಲ್ಲಿಯೇ ಮಗನಿಗೂ ಉಪವಾಸ. ಯಾವಾಗಲೂ ಮನಸ್ಸಿಗೆ ಅಶಾಂತಿ. ದೀನದಯಾಳು ಮಗನನ್ನು ಕುರಿತು ದೊಡ್ಡ ಮನುಷ್ಯನಿಗೆ ಮಾತು ಕೊಟ್ಟು, ನಿನ್ನಿಂದ ಈ ಮುಪ್ಪಿನಲ್ಲಿ ಮಾತಿಗೆ ತಪ್ಪಿದ ಹಾಗಾಯಿತು ಎಂದು ಕೊರಗಿದನು. ನಾಗಮಹಾಶಯರು ಒಂದು ಸಲವಂತೂ ಮದುವೆ ಮಾಡಿಕೊಂಡಾಯಿತಲ್ಲ, ಅದರಿಂದ ಅವಳಿಗೆ ಮೃತ್ಯು ಒದಗಿತು. ಈಗ ಯಾರ ಮನೆಯ ಹೆಣ್ಣನ್ನು ತಂದು ಮೃತ್ಯುವಿನ ಬಾಯಿಗೆ ಒಡ್ಡಬೇಕೆಂದು ಮಾಡಿಕೊಂಡಿದ್ದೀರಿ? ದೀನದಯಾಳುವು ಯಾರ ಅದೃಷ್ಟ ಏನಿದೆಯೋ ಅದು ಭಗವತ್ ಸಂಕಲ್ಪದಿಂದ ನಡೆದು ಹೋಗುತ್ತದೆ. ನಾನು ನಿನ್ನ ತಂದೆ. ನನ್ನ ಮಾತನ್ನು ನೀನು ನಡೆಸದೇ ಇದ್ದರೆ ನಿನಗೆ ಯಾವ ಮಾರ್ಗದಲ್ಲಿಯೂ ಏನೂ ಆಗುವುದಿಲ್ಲ. ನಾನು ನಿನಗೆ ಶಾಪ ಕೊಟ್ಟು ಬಿಡುತ್ತೇನೆ. ಆದ್ದರಿಂದ ನಿನಗೆ ಧರ್ಮದಲ್ಲಿಯೂ ಉನ್ನತಿಯುಂಟಾಗುವುದಿಲ್ಲ. ವಿಷಮ ಸಂಕಟ. ಒಂದು ಕಡೆ ತಂದೆಯ ಶಾಪ, ಮತ್ತೊಂದು ಕಡೆ ಧರ್ಮ ಮಾರ್ಗಕ್ಕೆ ಅಡ್ಡಿ. ಏನು ಮಾಡುವುದು ದೇವರೇ ಎಂದುಕೊಂಡು ಒಂದು ದಿನ ನಾಗಮಹಾಶಯರು ತುಂಬ ಕಳವಳದಿಂದ ತಂದೆಯನ್ನು ಕುರಿತು, ನೋಡಿ, ಈ ಮದುವೆಯಿಂದಲೇ ಜೀವನಿಗೆ ಇಷ್ಟು ಕ್ಲೇಶ ಬಂದೊದಗಿದೆ. ಆದ್ದರಿಂದ ತಾವು ದಯೆಯಿಟ್ಟು ಈ ಯೋಚನೆಯನ್ನು ಬಿಟ್ಟುಬಿಡಿ. ನನ್ನನ್ನು ಬಂಧನದಲ್ಲಿ ಹಾಕಬೇಡಿ. ತಮ್ಮ ದೇಹವಿರುವವರೆಗೂ ನಾನು ಮನೋವಾಕ್ಕಾಯಗಳಿಂದ ತಮ್ಮ ಸೇವೆಯನ್ನು ಮಾಡುತ್ತೇನೆ. ಮನೆಗೆ ಸೊಸೆ ಬಂದರೆ ಏನೇನು ಮಾಡುತ್ತಾಳೋ ಅದಕ್ಕೆ 100ರಷ್ಟು ಹೆಚ್ಚಾಗಿ ತಮ್ಮ ಸೇವೆಯನ್ನು ಮಾಡುತ್ತೇನೆ. ನನ್ನನ್ನು ಬಿಟ್ಟುಕೊಡಿ ಎಂದು ಕೇಳಿದರು. ಮಗನು ಕಂದಿದ ಮುಖವನ್ನು, ಕಾತರ ವಾಕ್ಯಗಳನ್ನು ಕೇಳಿ ಮುದುಕನಿಗೆ ತುಂಬ ದುಃಖವಾಯಿತು. ಯಾರ ಸುಖಕ್ಕೋಸ್ಕರ ಈ ಮದುವೆ ಮಾಡಬೇಕೆಂದಿದ್ದೇನೋ ಅವನೇ ಇದರಿಂದ ಅಸುಖಿಯಾಗುವುದಾದರೆ ಮಾಡುವುದೇನು? ಈ ಯೋಚನೆಯನ್ನು ಬಿಟ್ಟು ಬಿಡುತ್ತೇನೆ ಎಂದುಕೊಂಡನು. ಆದರೆ ಜೊತೆಯಲ್ಲಿಯೇ ದುರ್ಗಾಚರಣನು ಮದುವೆ ಮಾಡಿಕೊಳ್ಳದಿದ್ದರೆ ವಂಶ ನಿರ್ವಂಶವಾಗುತ್ತದೆ, ಪಿತೃಗಳಿಗೆ ಪಿಂಡೋದಕಗಳು ನಿಂತು ಹೋಗುತ್ತವೆ ಎಂದೂ ಅನಿಸಿತು. ಮನಸ್ಸು ಕಲಕಿ ಹೋಯಿತು. ಆದರೆ ಮಾಡುವುದೇನು? ತರ್ಕ, ಯುಕ್ತಿ, ನಿಂದೆ ಎಲ್ಲವೂ ಮುಗಿಯಿತು. ಆದ್ದರಿಂದ ಮುದುಕನು ಮನನೊಂದು ಮರೆಯಲ್ಲಿ ಕುಳಿತು ಅಳುವುದಕ್ಕೆ ಮೊದಲು ಮಾಡಿದನು. ಆಗ ನಾಗಮಹಾಶಯರು ಮನೆಯಲ್ಲಿರಲಿಲ್ಲ. ಒಂದು ಕೋಣೆಯಲ್ಲಿ ನೋಡಲು ಮುಪ್ಪಿನ ತಂದೆಯು ಅಳುತ್ತಿದ್ದಾನೆ. ಆದ್ದರಿಂದ ಮನಸ್ಸಿಗೆ ತುಂಬ ವ್ಯಥೆಯಾಗಿ ತಂದೆಯನ್ನು ಬಿಟ್ಟು, ಈ ಸಂಸಾರದಲ್ಲಿ ನನ್ನನ್ನು ನೀನೇ ಎನ್ನುವವರು ಮತ್ತೊಬ್ಬರಿಲ್ಲ. ಆತನಿಗೆ ನನ್ನಿಂದ ಇಷ್ಟು ದುಃಖ ಉಂಟಾಗಿದೆ. ಧರ್ಮ ಕರ್ಮಗಳೆಲ್ಲ ಹೋಗಲಿ. ಇವತ್ತಿನಿಂದ ತಂದೆಯ ಮಾತನ್ನೇ ಕೇಳುತ್ತೇನೆ. ನಾನು ಮದುವೆ ಮಾಡಿಕೊಳ್ಳುವುದರಿಂದ ತಂದೆಯ ಮನಸ್ಸಿಗೆ ಶಾಂತಿಯುಂಟಾಗುವುದಾದರೆ ಹಾಗೇ ಮಾಡುತ್ತೇನೆ ಎಂದು ಯೋಚಿಸಿಕೊಂಡು ತಡ ಮಾಡದೆ
ಅಪ್ಪ, ನಾನು ಮದುವೆ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿಬಿಟ್ಟರು. ಈ ಮಾತು ತಟ್ಟನೆ ಮುದುಕನ ಮನಸ್ಸಿಗೆ ಹಿಡಿಯಲಿಲ್ಲ. ಕಣ್ಣಿನಲ್ಲಿ ನೀರು ಸುರಿಸುತ್ತಾ ಮಗನ ಮುಖವನ್ನು ನೋಡುತ್ತಾ ಇದ್ದನು. ಆದ್ದರಿಂದ ನಾಗಮಹಾಶಯರು ಪುನಃ ಮದುವೆಯ ದಿನವನ್ನು ನಿಷ್ಕರ್ಷೆ ಮಾಡಿ ಜಾಗ್ರತೆಯಾಗಿ ಲಗ್ನ ಪತ್ರಿಕೆಗಳನ್ನು ಬರೆದು ಕಳುಹಿಸಿಕೊಡಿ ಎಂದರು. ಈ ಮಾತನ್ನು ಕೇಳಿ ದೀನದಯಾಳುವು ಗದ್ಗದ ಕಂಠದಿಂದ, ನೀನು ನನ್ನ ಮಾನ ರಕ್ಷಣೆ ಮಾಡಿ ನನ್ನ ಧರ್ಮವನ್ನು ಕಾಪಾಡಿದೆ. ಮದುವೆ ಮಾಡಿಕೊಂಡು ಆಮೇಲೆ ನಿನಗೆ ಹೇಗೆ ಇಷ್ಟವೋ ಹಾಗೆ ಮಾಡು. ನಾನು ಯಾವ ಮಾತಿಗೂ ಬರುವುದಿಲ್ಲ. ಭಗವಂತನು ನಿನ್ನ ಮನೋಭೀಷ್ಟವನ್ನು ನೆರವೇರಿಸಲೆಂದು ನನ್ನ ಮನೋವಾಕ್ಕಾಯಗಳಿಂದ ಆಶೀರ್ವಾದ ಮಾಡುತ್ತೇನೆ ಎಂದು ಹೇಳಿ ಪಾಲ್ಬಾಬುಗಳ ಮನೆಗೆ ಹೋಗಿ ಈ ಸಂತೋಷ ಸಮಾಚಾರವನ್ನು ತಿಳಿಸಿದನು. ಅದನ್ನು ಕೇಳಿ ಸಂತೋಷಪಟ್ಟು ಪಾಲ್ಬಾಬುಗಳು ಮದುವೆಯ ವೆಚ್ಚದಲ್ಲಿ ತಾವೂ ಸ್ವಲ್ಪ ಭಾಗವನ್ನು ವಹಿಸಿಕೊಳ್ಳುವುದಾಗಿ ಮಾತು ಕೊಟ್ಟರು. ಎಲ್ಲರಿಗೂ ಸಂತೋಷ. ಆದರೆ ಯಾರಿಗೆ ಮದುವೆಯೋ ಅವರ ಮನಸ್ಸಿನಲ್ಲಿ ದಾರುಣವಾದ ಜ್ವಾಲೆ. ತಂದೆಯ ಹತ್ತಿರ ಮದುವೆಗೆ ಒಪ್ಪಿಗೆಯನ್ನು ಕೊಟ್ಟು ನಾಗಮಹಾಶಯರು ಮನೆ ಬಿಟ್ಟು ಹೊರಗೆ ಹೊರಟು ಹೋದರು. ಹಗಲೆಲ್ಲ ಬೀದಿ ಬೀದಿ ಅಲೆದು ರಾತ್ರಿ ಗಂಗೆಯ ತೀರದಲ್ಲಿ ವ್ಯಾಕುಲ ಹೃದಯರಾಗಿ ಅಳುತ್ತಾ ಕುಳಿತಿದ್ದರು. ತಮ್ಮ ವ್ಯಥೆಯನ್ನು ತಿಳಿದುಕೊಂಡು ಅದರಲ್ಲಿ ತಮ್ಮಂತೆ ವ್ಯಥೆ ಪಡತಕ್ಕವರು ಯಾರೂ ಇರಲಿಲ್ಲ. ಆದ್ದರಿಂದ ಮನಸ್ಸಿನ ಸಂಕಟವನ್ನು ಯಾರಿಗೆ ಹೇಳಿಕೊಳ್ಳುವುದು? ಹಗಲು ರಾತ್ರಿ ಅನ್ನಾಹಾರಗಳಿಲ್ಲದೆ ಕಳೆಯಿತು. ದೀನದಯಾಳುವಿಗೆ ಅದರ ವಿಚಾರವೊಂದು ತಿಳಿದು ಬರಲಿಲ್ಲ. ಮುದುಕನು ಲಗ್ನ ನಿಷ್ಕರ್ಷೆ ಮಾಡುವುದು, ಲಗ್ನ ಪತ್ರಿಕೆಗಳನ್ನು ಬರೆಸುವುದು, ಬೇಕಾದ ಸಾಮಾನುಗಳನ್ನು ಕೊಳ್ಳುವುದು ಈ ಓಡಾಟದಲ್ಲಿ ಇದ್ದುಬಿಟ್ಟನು. ಸಾಮಾನುಗಳನ್ನೆಲ್ಲ ಕೊಂಡಾಯಿತು. ಮದುವಣಿಗನಿಗೆ ಬೇಕಾದ ಪೋಷಾಕು ಉಳಿದಿತ್ತು. ತನ್ನ ಮನಸ್ಸಿಗೆ ಬೇಕಾದ ಪೋಷಾಕನ್ನು ಮದುವಣಿಗನೇ ಹೊಲಿಸಿಕೊಳ್ಳಲಿ ಎಂದು ದೀನದಯಾಳುವು ಹೇಳಿದನು. ಆದರೆ ನಾಗಮಹಾಶಯರು ಎಷ್ಟು ಹೇಳಿದರೂ ಒಪ್ಪಲಿಲ್ಲ. ಆದ್ದರಿಂದ ದೀನದಯಾಳುವು ಕೊನೆಗೆ ತಾನೇ ಅದನ್ನೆಲ್ಲ ಕೊಂಡು ತಂದನು. ಇವತ್ತು ಊರಿಗೆ ಹೊರಡುವ ದಿನ. ದೀನದಯಾಳುವು ಸಾಮಾನುಗಳನ್ನು ಕಟ್ಟುತ್ತಿದ್ದನು. ನಾಗಮಹಾಶಯರು ಎಂದಿನಂತೆ ಸಾಯಂಕಾಲ ಗಂಗಾ ತೀರದಲ್ಲಿ ಸಂಚಾರಕ್ಕೆ ಹೋಗಿದ್ದರು. ಮನೆಗೆ ಹಿಂತಿರುಗುವುದಕ್ಕೆ ಮುಂಚೆ ಗಂಗೆಗೆ ನಮಸ್ಕಾರ ಮಾಡಿ, ತಾಯಿ, ನೀನು ಪತಿತ ಪಾವನೆ ಎಂದು ಕೇಳಿದ್ದೇನೆ. ಗೃಹಸ್ಥಾಶ್ರಮದಲ್ಲಿ ಪ್ರವೇಶ ಮಾಡಿ ನನ್ನ ಶರೀರಕ್ಕೆ ಕೊಳಕು ಅಂಟಿಕೊಂಡರೆ ಅದನ್ನೆಲ್ಲ ತೊಳೆದು ಬಿಡು. ಸಂಪತ್ತಿನಲ್ಲಿಯೂ ವಿಪತ್ತಿನಲ್ಲಿಯೂ ನಿನ್ನ ಶ್ರೀಪಾದದಲ್ಲಿ ನನಗೆ ಸ್ಥಾನವನ್ನು ಕೊಡು ಎಂದು ಪ್ರಾರ್ಥಿಸಿಕೊಂಡರು. ಅನಂತರ ಮನೆಗೆ ಹಿಂದಿರುಗಿ ಹೋಗಲು ತಂದೆ ಮಕ್ಕಳಿಬ್ಬರು ಊರಿಗೆ ಪ್ರಯಾಣ ಮಾಡಿದರು.